ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗ್ನಿಸಾಕ್ಷಿ ಭಾಗ 22. ಸಂಜೆ ಆಫೀಸ್ನಿಂದ ಹಾದಿ ಬೇಗನೆ ಬರುತ್ತಾನೆ. ಮನೆಗೆ ಬಂದ ಕೂಡಲೇ ಅವನ ನೋಟ ಹಾಲ್ನಲ್ಲೆಲ್ಲ ಸ್ಕ್ಯಾನ್ ಮಾಡುತ್ತದೆ. ಕೆಲವು ದಿನಗಳಿಂದ ಆಫೀಸ್ನಿಂದ ಬಂದ ಕೂಡಲೇ ಗಾನವಿ ಕಂಡರೆ ಅವನ ಮನಸ್ಸಿಗೆ ಏನೋ ತಿಳಿಯದ ನೆಮ್ಮದಿ ಸಿಗುತ್ತದೆ. ಅದಕ್ಕಾಗಿಯೇ ಅವಳನ್ನು ಹುಡುಕುತ್ತಿರುತ್ತಾನೆ. ಆದರೆ ಹಾಲಿನಲ್ಲಿ ಗಾನವಿ ಎಲ್ಲಿಯೂ ಕಾಣುವುದಿಲ್ಲ. ಮೇಲೆ ಇದ್ದಾಳೇನೋ ಅಂದುಕೊಂಡು ತನ್ನ ರೂಮಿಗೆ ಹೋಗುತ್ತಾನೆ. ಬೆಳಿಗ್ಗೆ ಹಾದಿ ಹೇಳಿದ ಕೆಲಸಗಳಿಗೆ ಅವನಿಗೊಬ್ಬನಿಗೆ ಸಿಗಬಾರದೆಂದು ಕಣ್ಣಿಗೆ ಬೀಳದೆ ತಪ್ಪಿಸಿಕೊಂಡು ಓಡಾಡುತ್ತಿರುತ್ತಾಳೆ ಗಾನವಿ. ಬಂದಾಗಿನಿಂದ ಗಾನವಿ ಕಾಣಿಸಲಿಲ್ಲ ಮತ್ತು ಮೇಲಿನ ರೂಮಿನಲ್ಲಿಯೂ ಇಲ್ಲ ಎಂದು ಅವನ ಕಣ್ಣುಗಳು ಗಾನವಿಯನ್ನೇ ಹುಡುಕುತ್ತಿರುತ್ತವೆ. ಆದಿ ಊಟಕ್ಕೆ ಬರುವಷ್ಟರಲ್ಲಿ ಇನ್ನೂ ಆದಿಗೆ ಊಟ ಬಡಿಸಲೇಬೇಕೆಂದು ಗಾನವಿ ಅಡುಗೆ ಮನೆಯಿಂದ ಆಗಲೇ ಹೊರಗೆ ಬರುತ್ತಾಳೆ. ಅವಳಿಂದ ಬರುವ ಸಹಜವಾದ ಸುಗಂಧದ ಪರಿಮಳವೆಂದರೆ ಆದಿಗೆ ಯಾವಾಗಲೂ ಇಷ್ಟವೇ. ಅವಳು ಹತ್ತಿರ ಬರುತ್ತಿದ್ದಂತೆ ಒಮ್ಮೆ ಅವಳ ಕಡೆ ನೋಡಿ ಅವಳು ಊಟ ಬಡಿಸುತ್ತಿದ್ದರೆ ಏನೂ ಮಾತನಾಡದೆ ತಿಂದು ಮೇಲಕ್ಕೆ ಹೊರಟು ಹೋಗುತ್ತಾನೆ. ಸದ್ಯ ಏನು ಅನ್ನಲಿಲ್ಲ ಎಂದು ನಿಟ್ಟುಸಿರು ಬಿಡುತ್ತಾಳೆ ಗಾನವಿ ತನ್ನೊಂದಿಗೆ ಹಾಗೆ ದೂರವಾಗಿ ಇರುವುದು ಆದಿಗೆ ಇಷ್ಟವಾಗಲಿಲ್ಲ. ಸ್ವಲ್ಪ ಸಮಯದ ನಂತರ ಗಾನವಿ ಕೂಡ ಊಟ ಮಾಡಿ ಅಲ್ಲಿದ್ದ ಎಲ್ಲವನ್ನು ಸ್ವಚ್ಛಗೊಳಿಸಿ ಮೇಲಕ್ಕೆ ಹೋಗಲು ಹಿಂದೇಟು ಹಾಕುತ್ತಿರುತ್ತಾಳೆ. ಇನ್ನೂ ಕೆಳಗೆ ಇರುವ ಗಾನವಿಯನ್ನು ನೋಡಿ, ಏನಮ್ಮ ಇನ್ನೂ ಮೇಲಕ್ಕೆ ಹೋಗಿಲ್ಲ? ಯಜಮಾನರು ಬಂದಿದ್ದಾರೆ ಅಲ್ವಾ? ಇನ್ನು ನೀವು ಇಲ್ಲೇ ಇದ್ದೀರಾ? ಇಲ್ಲಿ ಇನ್ಯಾವುದಾದರೂ ಕೆಲಸವಿದ್ದರೆ ನಾನು ನೋಡಿಕೊಳ್ಳುತ್ತೇನೆ, ನೀವು ಹೋಗಿ ಎನ್ನುತ್ತಾರೆ ಸೀತಮ್ಮ. ಸೀತಮ್ಮನ ಬಳಿ ಏನು ಹೇಳಬೇಕೋ ತಿಳಿಯದೆ ಇವರಿಗೆ ಮತ್ತೆ ಒಂಟಿಯಾಗಿ ಸಿಕ್ಕಿಬಿಟ್ಟರೆ ಏನು ಮಾಡುತ್ತಾರೋ ಎಂದುಕೊಳ್ಳುತ್ತಾ ಒಂದೊಂದೇ ಮೆಟ್ಟಿಲು ನಿಧಾನವಾಗಿ ಹತ್ತಿ ಹೋಗುತ್ತಾಳೆ. ಅಲ್ಲಿಯವರೆಗೂ ಅವಳ ಬರುವಿಕೆಗಾಗಿಯೇ ಕಾಯುತ್ತಿದ್ದ ಆದಿ ಗಾನವಿ ಬರುವುದನ್ನೇ ನೋಡುತ್ತಿರುತ್ತಾನೆ. ಮೇಲಕ್ಕೆ ಬಂದ ಗಾನವಿ ಆದಿ ಕಡೆ ನೋಡದೆ ಆದಿ ಸೋಫಾದಲ್ಲಿ ಕೆಲಸ ಮಾಡಿಕೊಳ್ಳುತ್ತಿರುವುದನ್ನು ಗಮನಿಸಿ ಇಂದಿನ ದಿನದಂತೆಯೇ ಚಾಪೆ ಮತ್ತು ದಿಂಬನ್ನು ತೆಗೆದುಕೊಂಡು ಒಂದು ಬೆಡ್ಶೀಟ್ ತೆಗೆದುಕೊಳ್ಳುತ್ತಾಳೆ. ಆದಿ ಗಾನವಿಯ ಕಡೆಯೇ ನೋಡುತ್ತಿದ್ದರೂ ಅವನನ್ನು ಯಾವ ರೀತಿಯಲ್ಲೂ ಗಮನಿಸದೆ ಅವನು ಸೋಫಾದಲ್ಲಿ ಇದ್ದಾನೆಂದು ಇಂದಿನ ದಿನದಂತೆಯೇ ಕೆಳಗೆ ಮಲಗಿಕೊಳ್ಳುವುದನ್ನು ಗಮನಿಸುತ್ತಾ, ಇಲ್ಲಿ ನಾನೊಬ್ಬ ಇದ್ದೀನಿ ಅನ್ನೋದನ್ನು ಮರೆತು ಬಿಟ್ಟಿದ್ದೀಯಾ ಗಾನವಿ ಎಂದು ಕೇಳುತ್ತಾನೆ. ಬಂದಾಗಿನಿಂದ ನೋಡುತ್ತಿದ್ದೇನೆ, ನನ್ನ ಕಡೆ ನೋಡುತ್ತಲೇ ಇಲ್ಲ. ನನ್ನೊಂದಿಗೆ ನಿನಗೆ ಯಾವ ಸಂಬಂಧವೂ ಇಲ್ಲವೆಂಬಂತೆ ವರ್ತಿಸುತ್ತಿದ್ದೀಯಾ? ನನ್ನಿಂದ ತಪ್ಪಿಸಿಕೊಂಡು ಓಡಾಡುತ್ತಿದ್ದೀಯಾ? ನಾನಾರು ಎಂಬುದನ್ನು ಮರೆತು ಬಿಟ್ಟಿದ್ದೀಯಾ ಗಾನವಿ ಎಂದು ಗಂಭೀರವಾಗಿ ಕೇಳುತ್ತಾನೆ. ಆದಿ ಮಾತುಗಳಿಗೆ ಅದರಲ್ಲಿನ ಗಂಭೀರತೆಗೆ ಭಯಪಟ್ಟು ತಟ್ಟನೆ ಮೇಲೆದ್ದು, ಅಯ್ಯೋ ಅದೇನೂ ಇಲ್ಲ ರೀ ಎಂದು ಆದಿ ಕಡೆ ನೋಡದೆ ನೆಲಕ್ಕೆ ನೋಟ ನೆಟ್ಟು, ಏನು ಬೇಕು ಎಂದು ಕೇಳುತ್ತಾಳೆ. ಆದಿ ಮಾತನಾಡುತ್ತಿದ್ದರೂ ಕನಿಷ್ಠ ಅವನ ಕಡೆ ನೋಡದೆ ಪೂರ್ತಿಯಾಗಿ ನೆಲಕ್ಕೆ ನೆಟ್ಟಿರುವ ಅವಳ ನೋಟವನ್ನು ನೋಡಿ ಇನ್ನೂ ಕೋಪ ಬರುತ್ತಿದ್ದಂತೆ, ನನಗೆ ತಲೆನೋವು ಇದೆ ಅಂದಾಗ ಕಾಫಿ ತೆಗೆದುಕೊಂಡು ಬರಲೇ ಎಂದು ಕೇಳುತ್ತಾಳೆ ಗಾನವಿ. ಬೇಡ, ಬಂದು ನನ್ನ ತಲೆಗೆ ಬಾಂಬ್ ಹಚ್ಚು ಎಂದು ಕೇಳುತ್ತಾನೆ. ಗಾನವಿ ತಲೆನೋವು ಎಂದಾಗ ಆದಿ ಕಡೆ ನೋಡಿ, ಅಯ್ಯೋ ತಲೆನೋವಾ ಎಂದು ಅಂದುಕೊಳ್ಳುತ್ತಾಳೆ. ತಕ್ಷಣ ಬಾಂಬ್ ತೆಗೆದುಕೊಂಡು ಬಾ ಅಂದಾಗ ಅಲ್ಲಿಯೇ ಪಕ್ಕದ ಶೆಲ್ಫ್ನಲ್ಲಿದ್ದ ಒಂದು ಬಾಂಬ್ ತಂದು ಆದಿ ಕೈಗೆ ಇಡುತ್ತಾಳೆ. ಇದು ಹಚ್ಚಿಕೊಂಡರೆ ಕಡಿಮೆಯಾಗುತ್ತದೆ ಎಂದಾಗ, ನಾನೇನು ಹೇಳಿದೆ, ನೀನೇನು ಮಾಡ್ತಾ ಇದ್ದೀಯಾ ಗಾನವಿ ಎಂದು ಕೇಳುತ್ತಾನೆ ಆದಿ. ನೀವೇನು ಹೇಳಿದ್ರಿ ಎಂದು ಪ್ರಶ್ನಾರ್ಥಕ ಮುಖಭಾವದಿಂದ ನೋಡುತ್ತಿರುತ್ತಾಳೆ ಗಾನವಿ. ಮತ್ತೊಮ್ಮೆ ನೆನಪು ಮಾಡಿಕೊ ಅಂದಾಗ, ಬಾಂಬ್ ಹಚ್ಚಲು ಹೇಳಿದ್ರಲ್ವಾ, ಅಂದರೆ ನನ್ನನ್ನೇ ಹಚ್ಚೋಕೆ ಹೇಳಿದ್ರಾ ಎಂದುಕೊಳ್ಳುತ್ತಾ ಇನ್ನೂ ತಪ್ಪುವುದಿಲ್ಲ ಎಂದು ಅರ್ಥವಾಗಿ ಆದಿ ಹಿಂದಕ್ಕೆ ಹೋಗಿ ಬಾಂಬನ್ನು ಲೈಟಾಗಿ ಕೈಯಲ್ಲಿ ತೆಗೆದುಕೊಂಡು ಆದಿ ತಲೆಯನ್ನು ಸೋಫಾದಲ್ಲಿ ಹಿಂದಕ್ಕೆ ಬಾಗಿಸುವುದರೊಂದಿಗೆ ತನ್ನ ಎರಡು ಕೈಗಳಿಂದ ಕಣತಲೆಗಳ ಬಳಿ ಬಾಂಬ್ ಹಚ್ಚುತ್ತಾಳೆ ಗಾನವಿ. ಆದಿ ಸೋಫಾದಲ್ಲಿ ಹಿಂದಕ್ಕೆ ವಾಲಿರುವುದರಿಂದ ಗಾನವಿ ಆದಿಗೆ ಹತ್ತಿರವಾಗಿ ಬಂದು ಬಾಂಬ್ ಹಚ್ಚುತ್ತಿರುವುದರಿಂದ ಆದಿಯ ತಲೆ
ಅವಳ ಎದೆಗೆ ತಾಗುತ್ತಿರುತ್ತದೆ. ಇದರಿಂದ ಗಾನವಿಯ ಮನಸ್ಸಿನಲ್ಲಿ ಕಚಗುಳಿ ಇಟ್ಟಂತಾಗುತ್ತಿದ್ದರೂ ಕಷ್ಟಪಟ್ಟು ಅವುಗಳನ್ನು ಸ್ವಲ್ಪ ಸಮಯ ನಿಯಂತ್ರಿಸಿಕೊಂಡು ಆದಿ ತಲೆಯನ್ನು 1/4 ಗಂಟೆ ನಿಲ್ಲಿಸದೆ ಕಣತಲೆಗಳನ್ನು ಒತ್ತುತ್ತಿದ್ದರೆ ಅವನಿಗೂ ಕೂಡ ಬೆಳಕಿನಿಂದ ಸತತವಾಗಿ ಇದ್ದ ಟೆನ್ಷನ್ ಕಡಿಮೆಯಾಗುತ್ತದೆ. ಅರ್ಧ ಗಂಟೆ ತನ್ನ ತಲೆಯನ್ನು ಒತ್ತಿಸಿಕೊಂಡು ಇನ್ನು ಸಾಕು ಎನ್ನುತ್ತಾನೆ ಆದಿ. ಸರಿ ಎಂದು ವಾಶ್ರೂಮಿಗೆ ಹೋಗಿ ಕೈ ತೊಳೆದುಕೊಂಡು ಬಂದು ಇನ್ನೂ ಏನಾದರೂ ಬೇಕಾರಿ ಎಂದು ಕೇಳುತ್ತಾಳೆ. ಬೇಡ ಎಂದು ಹೇಳಿದ ಕೂಡಲೇ ಸೈಲೆಂಟಾಗಿ ತನ್ನ ಚಾಪೆಯ ಹತ್ತಿರ ಹೋಗಿ ಮುದುರಿಕೊಂಡು ಮಲಗಿ ಬೆಡ್ಶೀಟ್ ಒದ್ದುಕೊಳ್ಳುತ್ತಾಳೆ ಗಾನವಿ. ಸ್ವಲ್ಪ ಹೊತ್ತಿನಲ್ಲಿ ನಿದ್ದೆಗೆ ಜಾರುತ್ತಾಳೆ ಗಾನವಿ. ಮುದುರಿಕೊಂಡು ಸಣ್ಣ ಮರಿಯಂತೆ ಮಲಗಿರುವ ಗಾನವಿಯನ್ನು ನೋಡಿ ಆದಿಗೆ ಮುದ್ದಾಗಿ ಕಾಣಿಸುತ್ತದೆ. ಗಾನವಿಯ ಮುಗ್ಧವಾದ ಮುಖ ನೋಡಿದ ಕೂಡಲೇ ಮನಸ್ಸು ಪ್ರಶಾಂತವಾಗುತ್ತದೆ. ನಿದ್ದೆಯಲ್ಲಿಯೂ ಹುಣ್ಣಿಮೆಯ ಚಂದ್ರನಂತಿರುವ ಅವಳನ್ನು ಎಷ್ಟು ಬೇಡವೆಂದುಕೊಂಡರೂ ನೋಡದೆ ಇರಲಾರದೆ ಹೋಗುತ್ತಾನೆ. ಎಷ್ಟೇ ಆದರೂ ಅವನ ನೋಟ ಗಾನವಿಯ ಕಡೆಯೇ ತಿರುಗುತ್ತಾ ಇರುತ್ತದೆ. ಒಂದೆಡೆ ಕೆಲಸ ಮಾಡುತ್ತಲೇ ಗಾನವಿಯನ್ನು ನೋಡುತ್ತಿರುತ್ತಾನೆ ಆದಿ. ಸ್ವಲ್ಪ ಸಮಯದ ನಂತರ ಆದಿ ಕೆಲಸ ಮುಗಿದ ಕೂಡಲೇ ಗಾನವಿಯ ಕಡೆ ನೋಡಿದ ಆದಿಗೆ ಅವಳು ಹಾಗೆ ಕೆಳಗೆ ಮಲಗುವುದು ಇಷ್ಟವಾಗದೆ ಅವಳು ಗಾಢ ನಿದ್ರೆಯಲ್ಲಿರುವುದರಿಂದ ಅವಳನ್ನು 2 ಕೈಗಳಿಂದ ಎತ್ತಿ ಬೆಡ್ನ ಒಂದು ತುದಿಯಲ್ಲಿ ಮಲಗಿಸಿ ತಾನು ಮತ್ತೊಂದು ಕಡೆ ಹೋಗಿ ಮಲಗುತ್ತಾನೆ. ಆದರೆ ನಿದ್ದೆಯಲ್ಲಿರುವ ಗಾನವಿಗೆ ಇದೇನೂ ತಿಳಿಯದು. ನಿದ್ದೆಯಲ್ಲಿ ಮಂಚದ ಮೇಲೆ ಹೊರಳಾಡುತ್ತಾ ಆದಿ ಪಕ್ಕಕ್ಕೆ ಬಂದು ಸೇರುತ್ತಾಳೆ ಗಾನವಿ. ಪಕ್ಕದಲ್ಲಿರುವ ಆದಿ ಮೇಲೆ ಕೈ ಹಾಕುತ್ತಾಳೆ. ಒಮ್ಮಿಂದೊಮ್ಮೆಗೆ ತನ್ನ ಮೇಲೆ ಬಿದ್ದ ಕೈಯಿಂದ ಎಚ್ಚರಗೊಂಡ ಆದಿ ಪಕ್ಕಕ್ಕೆ ನೋಡುವಷ್ಟರಲ್ಲಿ ಗಾನವಿ ತನಗೆ ಅತಿ ಹತ್ತಿರವಾಗಿ ಕಾಣಿಸುತ್ತಾಳೆ. ಏನಿದು, ಆ ತುದಿಯಲ್ಲಿ ಮಲಗಿಸಿದರೆ ಇಲ್ಲಿಯವರೆಗೂ ಬಂದು ಬಿಟ್ಟಿದ್ದಾಳಾ ಎಂದು ಅವಳನ್ನು ಪಕ್ಕಕ್ಕೆ ಸರಿಸಲು ನೋಡುತ್ತಾನೆ. ಆದರೆ ಗಾನವಿ ಆದಿಯನ್ನು ಇನ್ನೂ ತನಗೆ ಹತ್ತಿರವಾಗಿ ಎಳೆದುಕೊಳ್ಳುತ್ತಾಳೆ. ಗಾನವಿ ಮಾಡುವ ಕೆಲಸಗಳಿಗೆ ಶಾಕ್ ಆಗಿ ನೋಡುತ್ತಿರುತ್ತಾನೆ ಆದಿ. ಏನಿದು, ತಿಳಿದು ಮಾಡುತ್ತಿದ್ದಾಳಾ ತಿಳಿಯದೆ ಮಾಡುತ್ತಿದ್ದಾಳಾ ಎಂದು ಗಾನವಿ ತನಗೆ ಹತ್ತಿರವಾಗಿರುವುದರಿಂದ ಅವಳನ್ನು ನೋಡುತ್ತಿರುತ್ತಾನೆ ಆದಿ. ಗಾನವಿ ಆದಿ ಮುಖಕ್ಕೆ ಅತಿ ಹತ್ತಿರವಾಗಿ ಬಂದು ಆದಿ ತಲೆಯನ್ನು ತನ್ನ ಎದೆಗೆ ಅದುಮಿಕೊಳ್ಳುತ್ತಾ ಬೆನ್ನಿನ ಮೇಲೆ ತಟ್ಟುತ್ತಾ ಜೋಲಿ ಮಾಡುತ್ತಿರುತ್ತಾಳೆ. ಏನಿದು, ಹೀಗೆ ಮಾಡುತ್ತಿದ್ದಾಳೆ, ನನ್ನನ್ನು ಯಾರೆಂದುಕೊಳ್ಳುತ್ತಿದ್ದಾಳೆ ಎಂದು ಅಂದುಕೊಳ್ಳುತ್ತಾ ಗಾನವಿ ಆದಿ ತಲೆಯನ್ನು ತನ್ನ ಎದೆಗೆ ಅದುಮಿಕೊಳ್ಳುವುದರಿಂದ ಏನೋ ತಿಳಿಯದ ಅಮಲೇರಿದ ಭಾವನೆಯೊಂದಿಗೆ ಆದಿ ಹಾಗೆಯೇ ಇರುತ್ತಾನೆ. ನಿಧಾನವಾಗಿ ತನ್ನ ಕೈಯನ್ನು ಗಾನವಿಯ ಸೊಂಟದ ಮೇಲೆ ಹಾಕುತ್ತಾನೆ. ಮೆತ್ತಗೆ ಬೆಣ್ಣೆಯ ಮುದ್ದೆಯಂತೆ ತಗಲುತ್ತಿರುವ ಅವಳ ಸೊಂಟಕ್ಕೆ ಆದಿಯಲ್ಲಿ ಭಾವನೆಗಳು ಮೂಡುತ್ತಿರುತ್ತವೆ. ಅವು ಹೆಚ್ಚಾಗುವ ಮೊದಲೇ ಅವಳಿಂದ ದೂರ ಸರಿಯಲು ಪ್ರಯತ್ನಿಸಿದರೆ ಅವನನ್ನು ದೂರ ಸರಿಯಲು ಬಿಡುವುದಿಲ್ಲ ಗಾನವಿ. ಮೇಲಾಗಿ ಅವನನ್ನು ಇನ್ನೂ ಹತ್ತಿರವಾಗಿ ಎಳೆದುಕೊಳ್ಳುತ್ತಾಳೆ. ಗಾನವಿ ಮಾಡುವ ಕೆಲಸಕ್ಕೆ ಒಂದೆಡೆ ನಗು ಬರುತ್ತಿದ್ದರೂ ಅಸಲು ಏನು ಮಾಡುತ್ತಾಳೆ ನೋಡೋಣ ಎಂದು ಅಂದುಕೊಳ್ಳುತ್ತಾನೆ ಆದಿ. ಗಾನವಿಯ ಎದೆಗೆ ಹತ್ತಿರವಾಗಿರುವುದರಿಂದ ಅವಳು ಉಸಿರು ತೆಗೆದುಕೊಳ್ಳುವಾಗ ಅವಳ ಎದೆ ಏರಿಳಿಯುತ್ತಿದ್ದರೆ ತನ್ನ ಭಾವನೆಗಳನ್ನು ತಡೆದುಕೊಳ್ಳುವುದು ಆದಿಯಿಂದ ಆಗುವುದಿಲ್ಲ. ಅವನೆಂದೂ ಅರಿಯದ ಹೊಸ ಸ್ಪರ್ಶ. ಮನದಲ್ಲಿ 1000 ವೀಣೆಗಳು ಒಮ್ಮೆಗೆ ನುಡಿಸುತ್ತವೆ. ಯಾವ ಹೆಣ್ಣು ಹುಡುಗಿಯನ್ನು ಕೂಡ ತನ್ನ ಹತ್ತಿರಕ್ಕೂ ಯಾವಾಗಲೂ ಬರಲು ಬಿಡಲಿಲ್ಲ ಆದಿ. ಒಂದು ವೇಳೆ ತನಗೆ ಹತ್ತಿರವಾಗಿ ಬರಲು ಪ್ರಯತ್ನಿಸಿದರೂ ತನ್ನ ಕಣ್ಣೋಟದಿಂದಲೇ ದೂರದಲ್ಲಿ ನಿಲ್ಲಿಸುವವನು. ಮೈಮೇಲೆ ವಯಸ್ಸು ಬಂದ ನಂತರ ಹೆಣ್ಣಿನ ಸ್ಪರ್ಶ ಹೇಗಿರುತ್ತೆ ಎಂದು ಆದಿಗೆ ತಿಳಿದಿರಲಿಲ್ಲ. ಅಂತಹದರಲ್ಲಿ ಇಂದು ಗಾನವಿ ಮಾಡಿದ ಕೆಲಸಕ್ಕೆ ತನಗೆ ಏನೋ ಮತ್ತೇರಿದ ಭಾವನೆ ಉಂಟಾಗುತ್ತಿದ್ದರೆ ಗಾನವಿಯ ಸೆರಗು ಜಾರಿದ್ದು ಬಿಗಿಯಾಗಿರುವ ಬ್ಲೌಸ್ ಮೇಲ್ಭಾಗದಿಂದ ಅವಳ ಅಂದ ಸ್ವಲ್ಪ ಹೊರಗೆ ಕಾಣಿಸುತ್ತಿದ್ದರೆ ಆ ಅಂದವನ್ನು ನೋಡುತ್ತಿರುವ ಆದಿ ಮನದಲ್ಲಿ 27 ವರ್ಷದ ತನ್ನ ಹರೆಯದ ವಯಸ್ಸು ನಿದ್ದೆ ಮಾಡುತ್ತಿರುವ ಕೋರಿಕೆಗಳನ್ನು ತಟ್ಟೆಬ್ಬಿಸುತ್ತಿದ್ದರೆ ಗಾನವಿಯ ಅಂದವನ್ನು ನೋಡುತ್ತಾ ಗುಟುಕು ನುಂಗುತ್ತಿರುತ್ತಾನೆ.
ಸ್ವಲ್ಪ ತಲೆ ಮೇಲೆತ್ತಿ ಗಾನವಿಯ ಮುಖವನ್ನು ನೋಡುವಷ್ಟರಲ್ಲಿ ಅವಳು ಗಾಢ ನಿದ್ದೆಯಲ್ಲಿ ಪ್ರಶಾಂತವಾಗಿರುತ್ತಾಳೆ. ಇನ್ನೂ ತಡೆದುಕೊಳ್ಳಲಾರದೆ ಅವಳ ಎದೆಯ ಮೇಲೆ ಸಣ್ಣ ಮುತ್ತು ಕೊಡುತ್ತಾನೆ. ಆದಿ ಹಾಗೆ ಮಾಡುತ್ತಿದ್ದರೆ ಆದಿ ತಲೆ ಗಾನವಿಯ ಎದೆಗೆ ಅತ್ತ ಇತ್ತ ತಗಲುತ್ತಾ ಅವನ ಮೀಸೆಗಳು ಚುಚ್ಚುತ್ತಿದ್ದರೆ ನಿದ್ದೆಯಲ್ಲೇ ಪರವಶಕ್ಕೆ ಒಳಗಾಗುತ್ತಾಳೆ. ಆದರೆ ಅವನನ್ನು ದೂರ ತಳ್ಳದೆ, ಉಶ್, ಮಲಗೋ ಪ್ರತಾಪ್, ಕದಲಬೇಡ. ಭಯವಾಗುತ್ತಿದೆಯಾ? ಯಾಕೆ? ನಾನಿಲ್ಲೇ ಇದ್ದೀನಲ್ಲ. ಅಮ್ಮ ಅವರು ಊರಿಗೆ ಹೋಗಿದ್ದಾರೆ. ನಾಳೆ ಬೆಳಿಗ್ಗೆ ಬಂದು ಬಿಡ್ತಾರೆ. ನೀನೇನು ಭಯಪಡಬೇಡ ಎಂದು ಪ್ರತಾಪ್ ಚಿಕ್ಕವನಾಗಿದ್ದಾಗ ಭಯಪಡುತ್ತಿದ್ದರೆ, ಸಣ್ಣವನಾಗಿದ್ದ ಅವನನ್ನು ತನ್ನ ಎದೆಯಲ್ಲಿ ಹುದುಗಿಸಿಕೊಂಡು ನಿದ್ದೆ ಮಾಡಿಸುತ್ತಿದ್ದಳು ಗಾನವಿ. ಆಗ ಪ್ರತಾಪ್ ತುಂಬ ಚಿಕ್ಕವನು. ತಂದೆ ತಾಯಿ ಊರಿಗೆ ಹೋಗಿರುವುದರಿಂದ ಅಕ್ಕ ಎಂದು ಅಳುತ್ತಾ ಅವಳ ಹತ್ತಿರವೇ ಮಲಗುತ್ತಿದ್ದನು. ಅವನನ್ನು ಸಮಾಧಾನ ಮಾಡುತ್ತಾ ಗಾನವಿ ಕೂಡ ನಿದ್ದೆಗೆ ಜಾರುತ್ತಿದ್ದಳು. ಈಗಲೂ ಕೂಡ ತನ್ನ ಪಕ್ಕದಲ್ಲಿ ಪ್ರತಾಪನೇ ಇದ್ದಾನೆ ಅಂದುಕೊಂಡು ಆದಿ ತಲೆಯನ್ನು ತನ್ನ ಎದೆಯಲ್ಲಿ ಹುದುಗಿಸಿಕೊಂಡು ಅವನನ್ನು ಸಮಾಧಾನ ಮಾಡುತ್ತಿರುತ್ತಾಳೆ. ತನ್ನನ್ನು ಯಾರೆಂದುಕೊಂಡು ಮಲಗಿಸುತ್ತಿದ್ದರೂ ಗಾನವಿ ತನ್ನನ್ನು ಹಾಗೆ ಹತ್ತಿರಕ್ಕೆ ತೆಗೆದುಕೊಳ್ಳುವುದು ತುಂಬ ಇಷ್ಟವಾಗುತ್ತದೆ ಆದಿಗೆ. ಹಾಗೆಯೇ ಗಾನವಿಯ ಎದೆಯಲ್ಲಿ ತಲೆ ಇಟ್ಟುಕೊಂಡು ಅವಳ ಸೊಂಟದ ಮೇಲೆ ಕೈ ಹಾಕಿ ಅವಳನ್ನು ಇನ್ನೂ ಹತ್ತಿರವಾಗಿ ಎಳೆದುಕೊಂಡು ಗಾನವಿಯನ್ನು ತನ್ನ ಬಿಗಿ ಅಪ್ಪುಗೆಯಲ್ಲಿ ಬಂಧಿಸಿ ತನ್ನಲ್ಲಿ ಉಂಟಾಗುತ್ತಿರುವ ಭಾವನೆಗಳನ್ನು ನಿಯಂತ್ರಿಸಿಕೊಳ್ಳುತ್ತಾ ಎಂದಿಗೋ ನಿದ್ದೆಗೆ ಜಾರುತ್ತಾನೆ ಆದಿ. ತಾನು ಏನು ಮಾಡುತ್ತಿದ್ದೇನೆ ಎಂದು ತಿಳಿಯದ ಗಾನವಿ ಮಾತ್ರ ಆದಿ ತಲೆಯನ್ನು ತನ್ನ ಎದೆಯಲ್ಲಿ ಇಟ್ಟುಕೊಂಡು ಬೆಚ್ಚಗೆ ತಗಲುತ್ತಿರುವ ಅವನ ಉಸಿರಿಗೆ ಮನಸ್ಸು ಪರವಶ ಹೊಂದಿರುವುದರಿಂದ ಯಾವುದೇ ಚಿಂತೆ ಇಲ್ಲದೆ ಪ್ರಶಾಂತವಾಗಿ ನಿದ್ದೆ ಮಾಡುತ್ತಾಳೆ. ಮುಂಜಾನೆಯ ಎಳೆ ಬಿಸಿಲಿನ ಕಿರಣಗಳು ಕಿಟಕಿಯಿಂದ ಗಾನವಿಯ ಮುಖದ ಮೇಲೆ ಬೀಳುತ್ತಿರಲು ಗಾನವಿಗೆ ಮೆಲ್ಲಗೆ ಎಚ್ಚರವಾಗುತ್ತದೆ. ಇದ್ದಕ್ಕಿದ್ದಂತೆ ತನ್ನ ಎದೆಯ ಮೇಲೆ ಏನೋ ಭಾರ ಅನ್ನಿಸಿದ್ದರಿಂದ ಅದೇನಿರಬಹುದು ಎಂದು ಮಂಪರಿನಲ್ಲಿ ಕಣ್ಣು ತೆರೆದು ಕೆಳಗೆ ನೋಡುವಷ್ಟರಲ್ಲಿ ಎದುರಿಗೆ ಕಪ್ಪು ಕೂದಲು ಕಾಣುತ್ತದೆ. ಅದೇನಿರಬಹುದು ಎಂದು ಇನ್ನೂ ಸ್ವಲ್ಪ ಕಣ್ಣು ತೆರೆದು ನೋಡುವಷ್ಟರಲ್ಲಿ ತನ್ನ ಕಣ್ಣಿಗೆ ಕಾಣುತ್ತಿರುವ ದೃಶ್ಯ ನೋಡಿ ಕಣ್ಣುಗಳನ್ನು ದೊಡ್ಡದು ಮಾಡಿ ನೋಡುತ್ತಾಳೆ. ಗಾಳಿಗೆ ಹಾರುತ್ತಿರುವ ರೇಷ್ಮೆಯಂತಹ ಕೂದಲು, ವಿಶಾಲವಾದ ಹಣೆ, ಚೂಪಾದ ಮೂಗು, ಆತ ತೆಗೆದುಕೊಳ್ಳುತ್ತಿರುವ ಉಸಿರಾಟ ಗಾನವಿಯ ಎದೆಗೆ ತಾಕಿ ಆಕೆಯನ್ನು ಉಸಿರುಗಟ್ಟಿಸುವಂತಿದ್ದರೆ, ಒಂದು ಬದಿಗೆ ತಲೆ ಇಟ್ಟುಕೊಂಡ ಆತ ತನ್ನ ಹೃದಯದ ಮೇಲೆ ಪ್ರಶಾಂತವಾಗಿ ನಿದ್ರಿಸುತ್ತಾ ತನ್ನ ಮೇಲೆ ಹಾಗೆ ಮಲಗಿರುವುದನ್ನು ನೋಡಿ ಬೆಚ್ಚಿ ಬೀಳುತ್ತಾಳೆ ಗಾನವಿ. ಇದೇನಿದು, ಕನಸಾ ನಿಜಾನಾ ಎಂದು ಒಮ್ಮೆ ತನ್ನನ್ನು ತಾನೇ ಚಿವುಟಿ ನೋಡಿಕೊಳ್ಳುತ್ತಾಳೆ. ಚಿವುಟಿದ ಜಾಗದಲ್ಲಿ ಚರ್ಮ ಕೆಂಪಾಗಿ ನೋವು ಕೂಡ ಆಗಿದ್ದರಿಂದ ಅದು ನಿಜವೇ ಎಂದು ತಿಳಿದು ಇದೇಗೆ ನಡೆಯಿತು ಎಂದು ಅಂದುಕೊಳ್ಳುತ್ತಾಳೆ. ಇವರು ನನ್ನ ಮೇಲೆ ಮಲಗುವುದೇನು, ಅಸಲಿಗೆ ನಾನೆಲ್ಲಿದ್ದೇನೆ ಎಂದು ನೋಡಿಕೊಳ್ಳುವಷ್ಟರಲ್ಲಿ ಅವಳು ಆದಿ ಬೆಡ್ ಮೇಲೆ ಮಲಗಿರುತ್ತಾಳೆ. ಛೆಛೆ, ನಾನು ರಾತ್ರಿ ಕೆಳಗಡೆ ಅಲ್ವಾ ಮಲಗಿದ್ದು, ಬೆಡ್ ಮೇಲೆ ಯಾವಾಗ ಬಂದೆ? ಆದರೂ ಇವರು ನನ್ನ ಮೇಲೆ ಮಲಗಿದ್ದಾರೆ ಅಲ್ವಾ? ನಿದ್ರೆಯಲ್ಲಿ ತಿಳಿಯದೆಯೇ ಬೆಡ್ ಮೇಲೆ ಮಲಗಿ ಇವರ ಹತ್ತಿರ ಬಂದೆನಾ ಎಂದು ಅಂದುಕೊಳ್ಳುತ್ತಾ, ಅಯ್ಯೋ, ಇವರು ನನ್ನನ್ನು ಹೀಗೆ ನೋಡಿದರೆ ಇನ್ನೇನಾದರೂ ಇದೆಯಾ? ನನ್ನನ್ನು ಇನ್ನೆಷ್ಟು ಮಾತುಗಳು ಅನ್ನುತ್ತಾರೋ ಏನೋ. ಇಲ್ಲ, ಇವರಿಗೆ ಆ ಚಾನ್ಸ್ ಕೊಡಬಾರದು ಎಂದು ಆತನ ತಲೆಯನ್ನು ಪಕ್ಕಕ್ಕೆ ಸರಿಸಲು ಅಂದುಕೊಳ್ಳುತ್ತಾಳೆ. ಇವರು ಹೇಳುವ ಮುನ್ನವೇ ನಾನು ಹೋಗಿ ಫ್ರೆಶ್ ಆಗಿ ಬಿಡಬೇಕು. ಇಲ್ಲದಿದ್ದರೆ ಇವರಿಗೆ ಅನುಮಾನ ಬರುತ್ತದೆ. ನಾನೇ ಬೇಕಂತಲೇ ಇವರ ಹತ್ತಿರ ಬಂದೆ ಎಂದು ಅಪಾರ್ಥ ಮಾಡಿಕೊಳ್ಳುತ್ತಾರೆ. ಆದರೆ ಇವರನ್ನು ಸರಿಸುವುದು ಹೇಗೆ? ನೋಡುತ್ತಿದ್ದರೆ ಗಾಢ ನಿದ್ರೆಯಲ್ಲಿ ಇರುವ ಹಾಗಿದೆ. ಈಗ ನಾನು ಎದ್ದರೆ ಇವರ ನಿದ್ರೆ ಡಿಸ್ಟರ್ಬ್ ಆಗುತ್ತದೆಯಾ ಎಂದು ಯೋಚಿಸುತ್ತಾ ಏನು ಮಾಡಬೇಕು? ಒಂದು ವೇಳೆ ನನಗಿಂತ ಮುಂಚೆ ಇವರು ಎದ್ದರೆ ಈಗ ಇಲ್ಲಿರುವ ಹಾಗೆಯೇ ಭೂಕಂಪವಾಗುತ್ತದೆ. ಅಯ್ಯೋ, ಹಾಗೆ ಆಗಲು ಬಿಡಬಾರದು. ಇವರು ಹೇಳುವ ಮುನ್ನವೇ ನಾನು ಎದ್ದು ಕೆಳಗೆ ಹೋಗಬೇಕು ಎಂದು ಆತನ ತಲೆಯನ್ನು ಪಕ್ಕಕ್ಕೆ ಸರಿಸಲು ನೋಡುತ್ತಿದ್ದರೆ, ಸರಿಯದೆ ಗಾನವಿಯನ್ನು ಇನ್ನೂ ಗಟ್ಟಿಯಾಗಿ ತಬ್ಬಿಕೊಂಡು ತನ್ನ ಹತ್ತಿರಕ್ಕೆ ಎಳೆದುಕೊಂಡು ನಿದ್ರಿಸುತ್ತಾನೆ ಆದಿ.
ಆದಿ ಇನ್ನು ಹತ್ತಿರಕ್ಕೆ ಎಳೆದುಕೊಂಡಿದ್ದರಿಂದ ಏನು ಮಾಡಬೇಕೋ ಅರ್ಥವಾಗದೆ ಭಯವಾಗುತ್ತದೆ ಗಾನವಿಗೆ. ಆದರೆ ಆದಿ ಗಾಢ ನಿದ್ರೆಯಲ್ಲಿದ್ದಾನೆ ಎಂದು ಮಾತ್ರ ಅರ್ಥವಾಗುತ್ತದೆ. ನಿದ್ರೆಯಲ್ಲಿರುವ ಆದಿ ಮಗುವಿನಂತೆ ಕಾಣುತ್ತಿದ್ದರೆ ನಿದ್ರೆಯಲ್ಲಿ ಎಷ್ಟು ಪ್ರಶಾಂತವಾಗಿ ಸಣ್ಣ ಮಗುವಿನಂತೆ ಮುದ್ದಾಗಿದ್ದಾರೆ. ಆದರೆ ಎಚ್ಚರವಾಗಿದ್ದರೆ ಮಾತ್ರ ಸಿಂಹದಂತೆ ಇರುತ್ತಾರೆ. ಇಷ್ಟು ಸುಂದರವಾದ ಕುಟುಂಬವನ್ನು ಇಟ್ಟುಕೊಂಡು ಯಾಕೆ ಯಾವಾಗಲೂ ಏನನ್ನೋ ಕಳೆದುಕೊಂಡವರ ಹಾಗೆ ಇರುತ್ತಾರೆ? ಇವರ ಮನಸ್ಸಿನಲ್ಲಿ ಏನೋ ತಿಳಿಯದ ನೋವಿದೆ ಎಂದು ಅಂದುಕೊಳ್ಳುತ್ತಾ ನಿದ್ರೆಯಲ್ಲಿ ಪ್ರಶಾಂತವಾಗಿರುವ ಆತನನ್ನು ನೋಡುತ್ತಾ ತಾನು ಹೇಳುವ ಮುನ್ನ ತಾನು ಹೇಳಬೇಕು ಎನ್ನುವ ವಿಷಯ ಮರೆತು ಹೋಗುತ್ತದೆ. ಆದಿಯನ್ನು ಹಾಗೆ ನೋಡುತ್ತಿದ್ದರೆ ಪ್ರತಿದಿನ ತನ್ನ ಗಂಡನ ತೋಳಿನಲ್ಲಿ ನಿದ್ರೆಯಿಂದ ಹೇಳಬೇಕೆಂದು ಮದುವೆಗೂ ಮುನ್ನ ಎಷ್ಟೋ ಕನಸುಗಳನ್ನು ಕಂಡ ಗಾನವಿಯ ಕನಸು ನನಸಾದ ಹಾಗೆ ಅನ್ನಿಸುತ್ತದೆ. ಆದರೆ ಅದು ಕ್ಷಣಕಾಲ ಮಾತ್ರ. ಏಕೆಂದರೆ ಆದಿ ಎದ್ದರೆ ಆ ಕನಸು ಕ್ಷಣಾರ್ಧದಲ್ಲಿ ಚೆದುರಿ ಹೋಗುತ್ತದೆ. ಅದಕ್ಕೆ ಆ ಕ್ಷಣಗಳನ್ನು ಇನ್ನೂ ಸ್ವಲ್ಪ ಹೊತ್ತು ತನ್ನ ಮನಸ್ಸಿನ ಪದರಗಳಲ್ಲಿ ಭದ್ರಪಡಿಸಿಕೊಳ್ಳಬೇಕು ಅಂದುಕೊಂಡಳು. ಪ್ರತಿ ಮುಂಜಾನೆ ಹೀಗೆಯೇ ಇದ್ದರೆ ಎಷ್ಟು ಚೆನ್ನಾಗಿರುತ್ತದೆ ಎಂದು ಅಂದುಕೊಳ್ಳುತ್ತಾ, ಆದರೆ ಅದು ನಡೆಯುವುದಿಲ್ಲ ಎಂದು ತಿಳಿದು ತನ್ನ ಕಣ್ಣುಗಳಿಂದ ಸಣ್ಣ ಕಣ್ಣೀರಿನ ಪದರ ದಾರದಂತೆ ಹರಿಯುತ್ತಾ ಇರುತ್ತದೆ. ಇದಕ್ಕೆಲ್ಲ ಕಾರಣವಾದ ತನ್ನ ಚಿಕ್ಕಮ್ಮನನ್ನು ನೆನಪಿಸಿಕೊಳ್ಳುತ್ತಾ ತಾನು ಏನು ಮಾಡಿದ್ದಾಳೆಂದು ತನ್ನ ಚಿಕ್ಕಮ್ಮನಿಗೆ ತನ್ನ ಮೇಲೆ ಅಷ್ಟು ಹಗೆ ಯಾಕೆ, ತನ್ನ ಜೀವನವನ್ನು ಆದಿಗೆ ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿ ಹಾಳು ಮಾಡಿದಳು. ತನ್ನ ಗಂಡನ ಮನಸ್ಸಿನಲ್ಲಿ ತನ್ನ ಮೇಲೆ ದ್ವೇಷ ತುಂಬಿದಳು. ಎಂದಿಗೂ ತನ್ನನ್ನು ನಂಬದ ರೀತಿಯಲ್ಲಿ ತನ್ನ ಕ್ಯಾರೆಕ್ಟರನ್ನು ಡಿಸೈನ್ ಮಾಡಿದಳು. ಯಾಕೆ ನನ್ನ ಮೇಲೆ ಅಷ್ಟು ಹಗೆ ನಿನಗೆ ಚಿಕ್ಕಮ್ಮ? ನಾನು ನಿನಗೆ ಏನು ಅಪಕಾರ ಮಾಡಿದೆನು ಎಂದು ನಡೆದುದನ್ನು ನೆನೆಸಿಕೊಳ್ಳುತ್ತಾ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಮತ್ತೊಮ್ಮೆ ಆದಿ ಕಡೆ ನೋಡುತ್ತಾಳೆ. ಇವತ್ತು ಆದಿಯನ್ನು ಅಷ್ಟು ಹತ್ತಿರದಿಂದ ನೋಡುತ್ತಿದ್ದರೆ ತನ್ನ ಮನಸ್ಸಿಗೆ ತಿಳಿಯದ ಆನಂದ ಉಂಟಾಗುತ್ತಿದೆ. ಈ ಕ್ಷಣ ಇಲ್ಲೇ ಹೀಗೆಯೇ ನಿಂತು ಹೋದರೆ ಎಷ್ಟು ಚೆನ್ನಾಗಿರುತ್ತದೆ ಎಂದು ಅಂದುಕೊಳ್ಳುತ್ತಾ ಆದಿ ತಲೆಯಲ್ಲಿ ತನ್ನ ಕೈಯನ್ನು ಇಟ್ಟು ಅವನ ಕೂದಲನ್ನು ಸರಿಪಡಿಸುತ್ತಾ ಇರುತ್ತಾಳೆ. ಇಷ್ಟರಲ್ಲಿ ಆದಿಗೆ ಸ್ವಲ್ಪ ಎಚ್ಚರವಾಗುತ್ತಿರುವ ಹಾಗೆ ಅನ್ನಿಸುತ್ತಿದ್ದರೆ ಭಯದಿಂದ ಏನು ಮಾಡಬೇಕೋ ತಿಳಿಯದೆ ಆತನ ಕಡೆಗೆ ನೋಡುತ್ತಾ ಇರುತ್ತಾಳೆ. ಆದರೆ ಆತ ಸಂಪೂರ್ಣವಾಗಿ ಎದ್ದಿರುವುದಿಲ್ಲ. ತಕ್ಷಣ ಆತನ ತಲೆಯನ್ನು ಸೈಡ್ಗೆ ಸರಿಸಿ ಆತನನ್ನು ಪಕ್ಕಕ್ಕೆ ಮಲಗಿಸಿ ಬಿಡುತ್ತಾಳೆ. ಆತ ಹಾಗೆ ಸರಿದಿದ್ದರಿಂದ ಕೂಡಲೇ ಬೆಡ್ ಇಳಿದು ಸದ್ಯ ಅವರಿಗಿಂತ ಮುಂಚೆಯೇ ನಾನು ಎದ್ದೆ ಎಂದು ಗಬಗಬ ಅಂತ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಆಗಲು ಹೊರಟು ಹೋಗುತ್ತಾಳೆ. ಗಾನವಿ ಹೋದ ನಂತರ ಕಣ್ಣು ತೆರೆದ ಆದಿ ಅಲ್ಲಿಯವರೆಗೂ ಗಾನವಿ ಮಾತನಾಡಿಕೊಂಡ ಮಾತುಗಳೆಲ್ಲವನ್ನ ಒಮ್ಮೆ ರಿವೈಂಡ್ ಮಾಡಿಕೊಳ್ಳುತ್ತಾನೆ. ಅಸಲಿಗೆ ಏನಾಯಿತೆಂದರೆ ಗಾನವಿಗಿಂತ ಮುಂಚೆಯೇ ಆದಿಗೆ ಎಚ್ಚರವಾಗಿತ್ತು. ತಾನು ಪಕ್ಕಕ್ಕೆ ಸರಿಯೋಣ ಅಂದುಕೊಳ್ಳುವಷ್ಟರಲ್ಲಿ ಗಾನವಿ ನಿಧಾನವಾಗಿ ಕಣ್ಣು ತೆರೆಯುವುದನ್ನು ಗಮನಿಸುತ್ತಾನೆ. ತನ್ನನ್ನು ಹಾಗೆ ನೋಡಿ ಅಸಲು ಏನು ಮಾಡುತ್ತಾಳೆ ನೋಡೋಣ ಎಂದು ಹಾಗೆಯೇ ನಿದ್ರೆಯಲ್ಲಿ ಇರುವಂತೆ ನಟಿಸುತ್ತಾನೆ ಆದಿ. ಅದಕ್ಕೆ ಮೊದಲು ಗಾನವಿ ಸರಿಸಲು ನೋಡಿದರೂ ತಾನು ಸರಿಯದೆ ಗಾನವಿಯನ್ನು ಇನ್ನೂ ಗಟ್ಟಿಯಾಗಿ ತಬ್ಬಿಕೊಂಡು ಮಲಗುತ್ತಾನೆ. ನಂತರ ಗಾನವಿ ಭಯಪಡುತ್ತಾಳೆ ಎಂದು ತಿಳಿದು ಬೇಕಂತಲೇ ತಾನು ಸರಿಸಿದ ಕೂಡಲೇ ಪಕ್ಕಕ್ಕೆ ಸರಿಯುತ್ತಾನೆ. ಆದರೆ ಗಾನವಿ ಮಾತನಾಡಿಕೊಂಡ ಮಾತುಗಳೆಲ್ಲವನ್ನು ಕೇಳಿಸಿಕೊಂಡ ಆದಿಗೆ ಗಾನವಿ ತನ್ನ ಚಿಕ್ಕಮ್ಮ ಹೇಳಿದಂತಹ ಹಣದ ಹುಚ್ಚು ಇರುವ ಹುಡುಗಿ ಮಾತ್ರ ಅಲ್ಲ ಎಂದು ನಿರ್ಧರಿಸಿಕೊಳ್ಳುತ್ತಾನೆ. ಒಮ್ಮೆ ತಾನು ಬೇಡ ಎಂದು ಹೇಳಿದರೆ ಮತ್ತೆ ಆ ಅವಕಾಶ ಬರುವುದಿಲ್ಲವೋ? ಗಾನವಿಯ ವಿಷಯದಲ್ಲಿ ಅಕ್ಕನನ್ನು ನಂಬಿಕೊಂಡರೆ ಏನೂ ಲಾಭವಿಲ್ಲ. ಇವರು ನನಗೆ ಯಾರೋ ಏನೋ ಎಂದು ತಿಳಿಯದೆಯೇ ನನ್ನ ಗಾನವಿಯನ್ನು ನನಗೆ ಕೊಟ್ಟು ಬಿಡುತ್ತೇನೆ ಎನ್ನುತ್ತಿದ್ದಾರೆ. ಈ ಅವಕಾಶವನ್ನು ಕಳೆದುಕೊಳ್ಳುವುದು ಏಕೆ ಎಂದು ಆಲೋಚಿಸುತ್ತಾನೆ ಅಜಯ್ ಕೂಡ. ಎಂತಹ ಪರಿಸ್ಥಿತಿಯಲ್ಲಾದರೂ ಗಾನವಿಯನ್ನು ದಕ್ಕಿಸಿಕೊಳ್ಳಬೇಕೆಂದು ಎಷ್ಟೋ ಕಾಲದಿಂದ ಕಾಯುತ್ತಿದ್ದಾನೆ. ಆ ಅವಕಾಶ ಈ ಫೋನ್ ಕಾಲ್ ರೂಪದಲ್ಲಿ ಬಂತು. ಸರಿ, ನಾನು ನಿನ್ನನ್ನು ನಂಬುತ್ತೇನೆ. ಏನು ಮಾಡಬೇಕೋ ಹೇಳು ಎನ್ನುತ್ತಾನೆ ಶಾಂಭವಿಗೆ. ಈಗಲ್ಲ, ಅದಕ್ಕೆ ಇನ್ನೂ ಸಮಯವಿದೆ.
ಆ ಸಮಯ ಬಂದಾಗ ನೀನು ಏನು ಮಾಡಬೇಕೆಂದು ನಾನೇ ಫೋನ್ ಮಾಡಿ ಹೇಳುತ್ತೇನೆ. ಅಲ್ಲಿಯವರೆಗೂ ವೆಯ್ಟ್ ಮಾಡುತ್ತಿರು ಎಂದು. ನಿನಗೆ ಡೀಲ್ ಓಕೆ ಅಲ್ವಾ ಎಂದು ಮತ್ತೊಮ್ಮೆ ಕೇಳುತ್ತಾಳೆ ಶಾಂಭವಿ. ಹಾಂ ಓಕೆ ಎನ್ನುತ್ತಾನೆ ಅಜಯ್ ಕೂಡ. ಸರಿ, ನಾನು ಮತ್ತೆ ಫೋನ್ ಮಾಡುತ್ತೇನೆ ಎಂದು ಫೋನ್ ಇಡುತ್ತಾಳೆ ಶಾಂಭವಿ. ಶಾಂಭವಿ ಫೋನ್ ಇಟ್ಟ ನಂತರ ಅಸಲು ಈ ನಂಬರ್ ಯಾರದು? ನನ್ನ ವಿಷಯಗಳೆಲ್ಲ ಇವರಿಗೆ ಹೇಗೆ ಗೊತ್ತು? ಅರ್ಜೆಂಟಾಗಿ ಇವರು ಯಾರೋ ಏನು ಎಂದು ತಿಳಿದುಕೊಳ್ಳಬೇಕು. ಇಲ್ಲದಿದ್ದರೆ ಇವರು ಹೇಳಿದಂತೆ ಮಾಡಿದರೆ ನಾನು ಏನಾದರೂ ಸಮಸ್ಯೆಯಲ್ಲಿ ಸಿಲುಕಿಕೊಂಡರೆ ನನ್ನನ್ನು ಬಂದು ಯಾರು ಕಾಪಾಡುತ್ತಾರೆ ಎಂದು ತನಗಿರುವ ಫ್ರೆಂಡ್ಸ್ ಮೂಲಕ ಆ ಫೋನ್ ನಂಬರ್ ಡೀಟೇಲ್ಸ್ ಕಂಡುಹಿಡಿಯಲು ಹೇಳುತ್ತಾನೆ. ಅರ್ಧ ಗಂಟೆಯ ನಂತರ ಅಜಯ್ ಫ್ರೆಂಡ್ ಫೋನ್ ಮಾಡಿ ಆ ಫೋನ್ ನಂಬರ್ ಮೇಲೆ ಇರುವ ಡೀಟೇಲ್ಸ್ ಎಲ್ಲ ಫೇಕ್ ಎಂದು ಹೇಳುತ್ತಾನೆ. ಆಗ ಅಜಯ್ಗೆ ಅವರನ್ನು ನಂಬಬೇಕಾ ಬೇಡವಾ ಎನ್ನುವ ಆಲೋಚನೆ ಬರುತ್ತದೆ. ಈ ಡೀಟೇಲ್ಸ್ ಎಲ್ಲ ಫೇಕ್ ಅಂದರೆ ಈಗ ಗಾನವಿಯ ವಿಷಯದಲ್ಲಿ ಏನಾದರೂ ಆದರೆ ಅವರು ಪಕ್ಕಕ್ಕೆ ಸರಿದು ನನ್ನನ್ನು ಸಿಕ್ಕಿಸುತ್ತಾರಾ ಇವರು ಎಂಬ ಅನುಮಾನ ಬಂದರೂ ಇವರನ್ನು ನಂಬದಿದ್ದರೆ ನನಗೆ ಗಾನವಿ ಹೇಗೆ ಸಿಗುತ್ತಾಳೆ? ಗಾನವಿಯ ಹತ್ತಿರ ಹೋಗಲು ನನಗೆ ಬೇರೆ ಅವಕಾಶವಿಲ್ಲ. ನನಗೆ ಅವಳು ಬೇಕೆಂದರೆ ಇವರ ಮಾತುಗಳನ್ನು ನಂಬುವಂತೆ ನಟಿಸಲೇಬೇಕು. ಆದರೆ ಒಂದು ಕಡೆ ಅವರು ಏನು ಮಾಡುತ್ತಿದ್ದಾರೋ ಏನು ಎಂದು ಕಂಡುಹಿಡಿದುಕೊಂಡು ಏನೇ ಆದರೂ ನನ್ನ ಕೊರಳಿಗೆ ಸುತ್ತಿಕೊಳ್ಳದಂತೆ ನನ್ನ ಜಾಗ್ರತೆಯಲ್ಲಿ ನಾನಿರಬೇಕು. ನನ್ನನ್ನು ತುಂಬ ಅಮಾಯಕ ಎಂದು ಲೆಕ್ಕ ಹಾಕಿದ್ದಾರೆ ಇವರು. ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಎಂತಹವನು ಎಂದು ಇವರಿಗೆ ಖಂಡಿತ ತೋರಿಸುತ್ತೇನೆ ಎಂದು ಅಂದುಕೊಳ್ಳುತ್ತಾನೆ. ಆದರೂ ಯಾರು ಎತ್ತ ಹೋದರೆ ನನಗೇನು? ನನಗೆ ನನ್ನ ಗಾನವಿ ಸಿಗುತ್ತಾಳೆ, ಆ ವಿಷಯವೇ ನನಗೆ ಸಂತೋಷವಾಗಿದೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ, ಗಾನವಿ, ಇನ್ನು ನೀನು ನನ್ನನ್ನು ಸೇರಲು ಹೆಚ್ಚು ಸಮಯ ಹಿಡಿಯುವುದಿಲ್ಲ. ನನ್ನಿಂದ ತಪ್ಪಿಸಿಕೊಂಡು ದುಡ್ಡಿರುವವನನ್ನು ಮದುವೆಯಾಗಿ ಹೊರಟು ಹೋದೆ ಅಲ್ವಾ? ನಿನ್ನನ್ನು ಹೇಗಾದರೂ ಎಳೆದುಕೊಂಡು ಬಂದು ನನ್ನ ಹತ್ತಿರ ಇಟ್ಟುಕೊಳ್ಳುತ್ತೇನೆ ಎಂದು ಗಾನವಿಯ ಸುಂದರವಾದ ರೂಪವನ್ನು ನೆನಪಿಸಿಕೊಳ್ಳುತ್ತಾ ಅಂದುಕೊಳ್ಳುತ್ತಾನೆ. ಇತ್ತ ಗಾನವಿ ತಲೆ ಸ್ನಾನ ಮಾಡಿ ಲಂಗ ಬ್ಲೌಸ್ ಹಾಕಿಕೊಂಡು ಟವಲ್ ಸುತ್ತಿಕೊಂಡು ಹೊರಗೆ ಬರುತ್ತಾಳೆ. ಆದಿ ಎದ್ದಿದ್ದಾನೇನೋ ಎಂದು ನೋಡಿದ ಗಾನವಿಗೆ ಇನ್ನೂ ನಿದ್ರೆಯಲ್ಲಿಯೇ ಇರುವ ಹಾಗೆ ಕಾಣಿಸುತ್ತಾನೆ. ಅವರು ನಿದ್ರೆಯಲ್ಲಿಯೇ ಇದ್ದಾರೆ ಅಲ್ವಾ ಎಂದು ಸೀರೆ ತೆಗೆದುಕೊಂಡು ಅಲ್ಲಿಯೇ ಹುಟ್ಟುಕೊಳ್ಳುತ್ತಾಳೆ ಗಾನವಿ. ನಿದ್ರೆಯನ್ನು ನಟಿಸುತ್ತಿರುವ ಆದಿ ಸೀರೆ ಹುಟ್ಟುಕೊಳ್ಳುತ್ತಿರುವ ಗಾನವಿಯ ರೂಪವನ್ನು ರೆಪ್ಪೆ ಹೊಡೆಯದೆ ನೋಡುತ್ತಾ ಇರುತ್ತಾನೆ. ಆಗಷ್ಟೇ ಸ್ನಾನ ಮಾಡಿರುವುದರಿಂದ ತೊಳೆದ ಮುತ್ತಿನಂತಿರುವ ಅವಳ ಮುಖ ತುಂಬಿದ ಚಂದ್ರ ಬಿಂಬದಂತಿದ್ದರೆ ಕಾಮನ ಬಿಲ್ಲಿನ ಒಪ್ಪಿನಂತಿರುವ ಹುಬ್ಬುಗಳು, ಅವುಗಳ ಮಧ್ಯೆ ಸಣ್ಣ ಬೊಟ್ಟು, ಕಮಲದ ದಳದಂತಹ ಕಣ್ಣುಗಳು, ಸಣ್ಣಗಿರುವ ಮೂಗು, ಅದಕ್ಕೆ ಮುತ್ತಿನಂತಹ ಮೂಗುತಿ ಸುಂದರವಾಗಿ ಹೊಳೆಯುತ್ತಿದ್ದರೆ ತೊಂಡೆ ಹಣ್ಣಿನಂತಹ ತುಟಿಗಳು, ಪುಟ್ಟ ಗಲ್ಲ, ಶಂಖದಂತಹ ಕುತ್ತಿಗೆ, ಮೈ ತುಂಬಿದ ಅವಳನ್ನು ನೋಡುತ್ತಿದ್ದರೆ ಏನೋ ಒಂಥರ ಪುಳಕ. ಬ್ಲೌಸ್ ಮೇಲಿಂದ ಇಳಿ ಬಿದ್ದಿರುವ ಬಂಗಾರದ ಮಾಂಗಲ್ಯ, ಹಸಿರಾಗಿ ಹೊಳೆಯುತ್ತಿರುವ ಹೊಟ್ಟೆ, ಗುಂಡಗಿರುವ ಹೊಕ್ಕಳು ಪ್ರದೇಶ, ತಿಂಗಳಿನಂತಹ ಸೊಂಟ, ಕುತ್ತಿಗೆಯಲ್ಲಿ ಮಾಂಗಲ್ಯ ಬಿಟ್ಟರೆ ಬೇರೆ ಆಭರಣವಿಲ್ಲದಿದ್ದರೂ ತಾನು ಹುಟ್ಟುಕೊಂಡಿದ್ದು ಸಿಂಪಲ್ ಆಗಿರುವ ಸಿಲ್ಕ್ ಸೀರೆಯಾದರೂ ಕೂಡ ಯಾವ ಕಡೆಯಿಂದ ನೋಡಿದರೂ ದೇವಕನ್ಯೆಯಂತೆ ಇರುವ ಗಾನವಿಯ ರೂಪ ಮನಸ್ಸಿನಲ್ಲಿ ಅಚ್ಚೊತ್ತಿ ಹೋದರೆ ತನ್ನ ಧ್ಯಾನವನ್ನು ಡಿಸ್ಟರ್ಬ್ ಮಾಡುತ್ತಿರುವಂತೆ ಗಾನವಿ ಸೀರೆ ಹುಟ್ಟುಕೊಳ್ಳುವುದನ್ನು ಪೂರ್ತಿಗೊಳಿಸಿ ಸೆರಗನ್ನು ಮೇಲಕ್ಕೆ ಹಾಕಿಕೊಳ್ಳುತ್ತಾಳೆ. ಸೀರೆ ಹುಟ್ಟುಕೊಳ್ಳುವುದು ಆಗಲೇ ಮುಗಿದು ಹೋಯಿತಾ ಅಂದುಕೊಳ್ಳುತ್ತಾ ತನ್ನ ಬಾಯಿಯ ಹತ್ತಿರ ಇರುವ ಮಿಠಾಯಿಯನ್ನು ಯಾರೋ ಬಲವಂತವಾಗಿ ಕಿತ್ತುಕೊಂಡಂತೆ ಗಂಟು ಮುಖ ಹಾಕಿಕೊಳ್ಳುತ್ತಾನೆ ಆದಿ. ನಂತರ ಟವೆಲ್ ತೆಗೆದುಕೊಂಡು ತಲೆ ಒರೆಸಿಕೊಳ್ಳಲು ಬಾಲ್ಕನಿಗೆ ಹೋಗುತ್ತಾಳೆ. ಗಾನವಿ ತನ್ನ ಅರಿವಿಲ್ಲದೆಯೇ ಯಾರೋ ತನ್ನನ್ನು ಬಲವಂತವಾಗಿ ಎಳೆದುಕೊಂಡು ಹೋಗುತ್ತಿರುವಂತೆ ಗಾನವಿಯ ಹಿಂದೆಯೇ ತಾನು ಕೂಡ ಹೋಗುತ್ತಾನೆ. ಗಾನವಿ ಉದಯಿಸುತ್ತಿರುವ ಸೂರ್ಯನ ಕಡೆ ತಿರುಗಿ ಕೆಂಪಗಿರುವ ಸೂರ್ಯೋದಯದ ಕಾಂತಿಯನ್ನು ನೋಡುತ್ತಾ ತಲೆ ಒರೆಸಿಕೊಳ್ಳುತ್ತಾ ಇರುತ್ತಾಳೆ. ತನ್ನ ಹಿಂದೆಯೇ ಆದಿ ಇದ್ದಾನೆ ಎಂದು ತಿಳಿದರೆ ಗಾನವಿಯ ರಿಯಾಕ್ಷನ್ ಹೇಗಿರುತ್ತೆ ನೋಡಿ ಮುಂದಿನ ಸಂಚಿಕೆಯಲ್ಲಿ. ಈ ಕಥೆ ಇನ್ನು ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.